ಈಶ್ವರ ವೃತ್ತದಿಂದ ನಾಡಿನ ಸಮಸ್ತ ಅನ್ನದಾತ ಬಂಧುಗಳಿಗೆ ಪಾದಕ್ಕೆ ಬಿದ್ದು ವಿನಂತಿ ಮಾಡಿಕೊಳ್ಳುತ್ತೀನಿ. ಹುಕ್ಕೇರಿ ತಾಲೂಕಿನ ಸಮಗ್ರ ನೀರಾವರಿಗಾಗಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಅವರು, ರಾಜ್ಯ ಮುಖಂಡರು, ಎಲ್ಲ ತಾಲೂಕು ಅಧ್ಯಕ್ಷರು, ಈ ಭಾಗದ ಎಲ್ಲ ರೈತ ಮುಖಂಡರ ನೇತೃತ್ವದಲ್ಲಿ ಏನು ಹೋರಾಟ ನಡೀತಾ ಇತ್ತು, ಇದು ನಿರಂತರವಾಗಿ ನಾಳೆ ಕೂಡ ಹೋರಾಟ ಮುಂದುವರಿತಾ ಇದೆ. ನಾನು ಮೊದಲು ಎಲ್ಲಾ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರಿಗೆ, ಉದಾಹರಣೆಯಾಗಿ ಯಾದಗಿರಿ ಜಿಲ್ಲೆಯವರಿಗೆ ವಿಜಯಪುರ ಜಿಲ್ಲೆಯ ಸಂಗಮೇಶ್ ಸಗರ್ ಅವರು, ರಾಹುಲ್ ಕುಬ್ಕಡ್ಡಿ ಅವರು, ಬಾಗಲಕೋಟೆ ಜಿಲ್ಲೆಯ ಎಲ್ಲ ಯುವ ಘಟಕದ ಪದಾಧಿಕಾರಿಗಳು, ಧಾರವಾಡ ಜಿಲ್ಲೆ ಸುಭಾಷ್ ಮಾದನ್ ಅವರ ಆದಿಯಾಗಿ ಗದಗ ಜಿಲ್ಲೆ, ಹಾವೇರಿ ಜಿಲ್ಲೆ, ಎಲ್ಲ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರಿಗೆ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೀನಿ. ನಾಳೆ ನೀವೆಲ್ಲರೂ ಹುಕ್ಕೇರಿ ತಾಲೂಕಿನ ಹೋರಾಟದ ವೇದಿಕೆಗೆ ಸಾವಿರ ಜನವಾಗಿ ಒಕ್ಕಟ್ಟಾಗಿ ಬಂದು ಭಾಗವಹಿಸಬೇಕು. ಇದು ರೈತ ಸಂಘದ ಸ್ವಾಭಿಮಾನದ ಪ್ರಶ್ನೆ ಅದ. ಈ ಭಾಗದ ಅಥಣಿ ತಾಲೂಕ್, ಕಾಗವಾಡ ತಾಲೂಕ್, ರಾಯಬಾಗ್ ತಾಲೂಕ್, ಉಗಾರ್, ಐನಾಪುರ್, ಕೃಷ್ಣಾ, ಕಿತ್ತೂರ್, ಅಥಣಿ ತಾಲೂಕ್, ರಾಯಬಾಗ್ ಎಲ್ಲ ತಾಲೂಕಿನ ರೈತ ಮುಖಂಡರಿಗೆ, ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಳ್ತೀನಿ. ಯಾವುದೇ ಸಬೂಬನ್ನು ಹೇಳ್ತಕ್ಕಂಥದ್ದಲ್ಲ. ನಾಳೆ ನಿಮ್ಮ ತಾಲೂಕಿನೊಳಗ, ನಿಮ್ಮ ಜಿಲ್ಲೆಯೊಳಗೆ ಏನಾದರೂ ಸಮಸ್ಯೆ ಆದ್ರ ಈ ಭಾಗದ ರೈತ ಜನ ನಿಮ್ಮಲ್ಲಿ ಬಂದು ಭಾಗವಹಿಸ್ತಾರ. ಈ ಭಾಗದ ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರಾದಿಯಾಗಿ, ಎಲ್ಲಾ ತಾಲೂಕು ಅಧ್ಯಕ್ಷರಾದಿಯಾಗಿ, ಇದು ರೈತ ಸಂಘದ ಸ್ವಾಭಿಮಾನದ ಪ್ರಶ್ನೆ ಅದ. ಇದು ಸರ್ಕಾರ ಮತ್ತು ರಾಜಕಾರಣಕ್ಕಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ರೈತನ ಕಣ್ಣೀರಿನ ಪ್ರಶ್ನೆ ಅದ. ನಾಳೆ ನೀವೆಲ್ಲರೂ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ನಾಳೆ ಬೆಳಗ್ಗೆ 10 ಗಂಟೆಗೆ ಹುಕ್ಕೇರಿ ಸರ್ಕಲ್ ಅಲ್ಲಿ ಬಂದು ಭಾಗವಹಿಸಬೇಕು. ಕೊನೆಯದಾಗಿ ಹುಕ್ಕೇರಿ ತಾಲೂಕಿನ ಎಲ್ಲ ಯುವಕರಿಗೆ, ತಾಯಂದಿರಿಗೆ, ಎಲ್ಲ ರೈತ ಮುಖಂಡರಿಗೆ, ಹಿರಿಯರಿಗೆ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾವುದು ಅನ್ನುವಂಗಿಲ್ಲ. ಇದು ಹುಕ್ಕೇರಿ ತಾಲೂಕಿನ ಎಲ್ಲಾ ರೈತರಿಗೆ ಕುಡಿಯುವ ನೀರಿಗಾಗಿ, ದನಕರಿಗಳಿಗಾಗಿ, ಹೊಲದ ನೀರಾವರಿಗಾಗಿ ನಿಮ್ಮ ಸ್ವಾಭಿಮಾನ, ನಿಮ್ಮ ಬದುಕಿನ ಪ್ರಶ್ನೆ ಅದ. ನಿಮ್ಮೆಲ್ಲ ಹುಕ್ಕೇರಿ ತಾಲೂಕಿನ ಎಲ್ಲಾ ಹಳ್ಳಿಗಳಿಗೆ ನಿಮ್ಮೆಲ್ಲರ ಪಾದಕ್ಕೆ ಬಿದ್ದು ಬೇಡ್ಕೊಳ್ತೀನಿ. ನಾಳೆ 10 ಗಂಟೆಗೆ ಎಲ್ಲಾ ತಾಯಂದ್ರ ಕೈಯೊಳಗೆ 10 ರೊಟ್ಟಿಯನ್ನು ತಗೊಂಡು, ಯಾವ ರೈತರು ನಿಮಗೆ ಸಾಧ್ಯ ಆದ್ರ 1 ಕಿಲೋ ಅಕ್ಕಿ ತಗೊಂಬರಿ, 10 ಕಿಲೋ ಅಕ್ಕಿ ತಗೊಂಬರಿ. ಅಕ್ಕಿಯನ್ನು ತಗೊಂಡು ಈ ನಾಡಿನ ಎಲ್ಲ ರೈತರೆಲ್ಲ ಭಾಗವಹಿಸ್ತಾರ. ನಾಳೆ 2 ಗಂಟೆ ಒಳಗಾಗಿ ಸನ್ಮಾನ್ಯ ಚುನಪ್ಪ ಪೂಜಾರಿ ಅವರಿಗೆ, ಎಲ್ಲಾ ರಾಜ್ಯ ಮುಖಂಡರಿಗೆ, ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು, SP ಅವರು, ಈ ಭಾಗದ ಎಲ್ಲ MLA ರಾಜಕಾರಣಿಗಳು ಪಕ್ಷಾತೀತವಾಗಿ ಬಂದು ನಾವು ಹುಕ್ಕೇರಿ ತಾಲೂಕಿನ ಸಮಸ್ತ ರೈತರ ಪರವಾಗಿ ಅದೀವಿ ಅಂತೇಳಿ ಮಾತು ಕೊಡಬೇಕು. ಇಲ್ಲಂದ್ರೆ ಹೋರಾಟ 2 ಗಂಟೆ ನಂತರ ಏನಾಗ್ತದ ಅಂದ್ರೆ ಗೊತ್ತಾಗೋದಿಲ್ಲ. 2 ಗಂಟೆ ನಂತರದೊಳಗ ಅಧ್ಯಕ್ಷರು ನಾವು ಎಲ್ಲಾರು ಕೊಡ್ಕೊಂಡು ಸೂಕ್ಷ್ಮ ಚರ್ಚೆ ಅದ, ಪಾದಯಾತ್ರೆ ಅದ. ಎಲ್ಲಿ ಹೋಗಿ ಏನಾಗ್ತದ ಗೊತ್ತಿಲ್ಲ. ಪೊಲೀಸ್ ಅಧಿಕಾರಿಗಳು, ನಮ್ಮ ಜಿಲ್ಲೆಯೊಳಗೊಬ್ಬರು ಪೊಲೀಸ್ ವರಿಷ್ಠಾಧಿಕಾರಿಗಳಿದಾರ, ಬಹಳ ಒಳ್ಳೆ ವ್ಯಕ್ತಿಗಳಿದಾರ. 1 ರೂಪಾಯಿ ಭ್ರಷ್ಟಾಚಾರದ ವ್ಯಕ್ತಿ ಅಲ್ಲ, ರೈತರ ಪರ ಅದಾರ, ಜನಪರ ಅದಾರ. ನಾ ವೇದಿಕೆ ಮುಖಾಂತರ SP ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ, ನಮ್ಮ ಜಿಲ್ಲೆ ಜಿಲ್ಲಾಧಿಕಾರಿಗಳು ವಿನಂತಿ ಮಾಡ್ಕೊಳ್ತೀನಿ, ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮಾತಾಡ್ರಿ, DK ಶಿವಕುಮಾರ್ ಅವ್ರ ಜೊತೆ ಮಾತಾಡ್ರಿ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ರಿ. ನಾಳೆ ನಾವೇನರೇ ಗಂಭೀರ ಸ್ವರೂಪ ಪಡ್ಕೊಂಡು ಮಧ್ಯಾಹ್ನ ಮೇಲೆ ಕರೆ ಕೊಟ್ರ ನಾಳೆ ಹೋರಾಟ ಮುಗಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡ್ರಿ. ಹೋರಾಟ ದಾಟ್ತು ಅಂತಂದ್ರ ನಿಮ್ಮ ವಿಚಾರ, ನಿಮ್ಮ ಚಿಂತನೆ, ನಿಮ್ಮ ಜ್ಞಾನಕ್ಕೆ ನಿಲುಕಲಾರದಂಗ ಹೋರಾಟ ನಾವು ಹಮ್ಮಿಕೊಳ್ಬೇಕಾಗ್ತದ. ಪ್ರತಿ ಹಳ್ಳಿ, ಪ್ರತಿ ಮನಿ ಟಚ್ ಇರ್ತಕ್ಕಂಥ ಕರ್ನಾಟಕದ ಏಕೈಕ ಸಂಘಟನೆ ಚುನಪ್ಪ ಪೂಜಾರಿ ಅವ್ರ ನೇತೃತ್ವ ಸಂಘಟನೆ ಅದ. ನಾವೇನಾದ್ರೂ ಗಂಭೀರತೆ ತಗೊಂಡು ಕರೆ ಕೊಟ್ಟಿವಿ ಅಂದ್ರೆ ಬೇರೆ ರೂಪಕ್ಕೆ ಹೋಗ್ತದೆ, ಅದಕ್ಕೆ ಹೋಗಬಾರದು. ಇನ್ನೊಮ್ಮೆ ರಾಜ್ಯದ ಉತ್ತರ ಕರ್ನಾಟಕ ಆದಿಯಾಗಿ ತುಮಕೂರು, ಮಂಡ್ಯ, ಮೈಸೂರು ಹಿಡ್ಕೊಂಡು ಎಲ್ಲ ರಾಜ್ಯ ಮುಖಂಡರಿಗೆ, ಜಿಲ್ಲಾ ಮುಖಂಡರಿಗೆ, ಜಿಲ್ಲಾಧ್ಯಕ್ಷರಿಗೆ, ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲಾ ತಾಲೂಕು ಅಧ್ಯಕ್ಷರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘ ಅಷ್ಟೇ ಅಲ್ಲ, ನಮ್ಮ ಯುವ ಘಟಕದ ಎಲ್ಲಾ ಪದಾಧಿಕಾರಿಗಳು ನಾಳೆ ಸಾವಿರ ಸಂಖ್ಯೆ ಒಳಗ ನಾಳೆ 10 ಗಂಟೆಗೆ ಇಲ್ಲಿ ಬಂದು ಭಾಗವಹಿಸಬೇಕಂತ ಹೇಳಿ ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ತಮಗೆ ವಿನಂತಿಯನ್ನು ಮಾಡಿಕೊಳ್ಳುತ್ತೀನಿ. ಈಗ ಅಧ್ಯಕ್ಷರಾಗಿ